ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ದಿವ್ಯಾ ಕುಕಿಂಗ್ ವರ್ಲ್ಡ್. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಡ್ರೈ ಎಣ್ಣೆ ಬದನೆಕಾಯಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಗಸಗಸೆ, ಎಳ್ಳು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೇಕಾಗಿರುವಂತಹ ಪದಾರ್ಥಗಳು ಬಂದುಬಿಟ್ಟು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು, ಸೋಂಪು, ಬಿರಿಯಾನಿ ಎಲೆ, ಒಂದು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಎಣ್ಣೆಯನ್ನು ಉಪ್ಪು ನೀರಿಗೆ ಹಾಕ್ಬಿಟ್ಟು ನೆನೆಸ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಖಾರ, ಅರಿಶಿಣ ಪುಡಿ, ಗರಂ ಮಸಾಲ ಅಂತ ತಗೊಂಡು ನೋಡಿ. ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಬದನೆಕಾಯಿನ ಈ ಥರ 4 ಪೀಸಾಗಿ ಕಟ್ ಮಾಡ್ಕೋಬೇಕು. ಫುಲ್ ಕಟ್ ಮಾಡ್ದಿರ ಅರ್ಧಕ್ಕೆ ಬರೋ ಥರ ಕಟ್ ಮಾಡಿ ಈ ಥರ 4 ಪೀಸ್ ಥರ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಮಸಾಲೆ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಬದನೆಕಾಯಿಗೆ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಈ ಥರ ನೀರಲ್ಲಿ ನೆನೆಸ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಇಟ್ಕೋಬೇಕು. ಒಂದು ತರಿಯಾಗಿ ಒಂದು ರೌಂಡ್ ಮಿಕ್ಸಿ ಆದಮೇಲೆ ಧನಿಯಾ ಪುಡಿ, ಆವಾಗೆ ತೆಗೆದಿರುವಂತಹ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿಯನ್ನು ಸೇರಿಸ್ಬಿಟ್ಟು ಒಂದು ತರಿಯಾಗಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿರುವಂಥ ಬದನೆಕಾಯಿನ ತಗೊಂಡ್ಬಿಟ್ಟು ಅದರಲ್ಲಿ ಒಂದೊಂದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಹಿಂಗೆ ಮಸಾಲೆ ಎಣ್ಣೆ ಬದನೆಕಾಯಲ್ಲಿ ಹಿಂಗೆ ಮಸಾಲೆ ಇಟ್ಬಿಟ್ಟು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ಮಸಾಲೆ 4 ಕಡೆನೂ ಹಿಡಿಯೋ ಥರ ಸೇರಿಸ್ಬೇಕು ನೋಡಿ. ಅದೇ ರೀತಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಸಾಲೆ ಎಲ್ಲ ಅದರಲ್ಲಿ ಚೆನ್ನಾಗಿ ಹಿಡಿಯೋ ಥರ ಸೇರಿಸ್ಬಿಟ್ಟು ಅದನ್ನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ 4 ಕಡೆನೂ ಸೇರಿಸ್ಬೇಕು. ಇವಾಗೆಲ್ಲ ಹಂಗೆ ಮಾಡಿಕೊಂಡು ಮಸಾಲೆ ಸೇರಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತೇನು ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕಂಥೇಳಿ ಇವಾಗ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ದೂರದಿಂದ ಹಾಕಿ ಬದನೆಕಾಯಿ, ಯಾಕಂದರೆ ಮಕ್ಕಳಿಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ದೂರದಿಂದ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದು ಬದನೆಕಾಯಿ ಬೇಯಿಸ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಎಣ್ಣೆ ತರಕಾರಿಯಲ್ಲಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಆವಾಗ ಕಲಿಸ್ತಾ ಮಿಕ್ಸ್ ಮಾಡಬೇಕು ನೋಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಫ್ರೈ ಆಗಿದೆ. ಇವಾಗೆಲ್ಲ ಕಲಿಸ್ಕೋಬೇಕು. ಇದಕ್ಕೆ ಆವಾಗ ಕಲಿಸ್ತಾ ಇರಬೇಕು. ಯಾಕಂದರೆ ನಾವು ಡ್ರೈ ರೋಸ್ಟ್ ಮಾಡೋಕ್ಕಂತೇಳಿ ಎಣ್ಣೆಲ್ಲ ಫ್ರೈ ಮಾಡ್ತಾರೋ ತಳ ಅಂಟ್ಬಿಡುತ್ತೆ. ಅದಕ್ಕಂತೇಳಿ ಆವಾಗ ಕಲಿಸ್ಬಿಟ್ಟು ನೋಡಿ. ಈ ಥರ 80% ಇದರಲ್ಲೇ ಕುಕ್ ಆಗಿಬಿಡ್ಬೇಕು ಎಣ್ಣೆಯಲ್ಲಿ ಬದನೆಕಾಯಿ ನೋಡಿ. ಈ ಥರ ಕುಕ್ ಆಗಿರೋದನ್ನು ನಾನು ಸೈಡಿಗೆ ಎತ್ತಿಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಎತ್ಕೊಂಡು ಸೈಡ್ಗೆ ಇಟ್ಕೊಂಡು ಇವಾಗ ಅದೇ ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇರೋ ಆಯಿಲ್ ಜೊತೆಗೆ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಇವಾಗ ಅದಕ್ಕೆ ಸಾಸಿವೆ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಸೋಂಪು, ಒಂದು ಬಿರಿಯಾನಿ ಎಲೆಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಆನಿಯನ್ ಎಲ್ಲ ಗೋಲ್ಡನ್ ಕಲರ್ ಬರಬೇಕು, ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ತಾರೆ ಸಾಕಾಗುತ್ತೆ ನೋಡಿ. ಇದೆಲ್ಲ ಆನಿಯನ್ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾವು ರುಬ್ಬಿಟ್ಟು ಎತ್ತಿಕೊಂಡಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ತೆಳ್ಳಗೆ ಬೇಕಂದರೆ 1 ಗ್ಲಾಸ್ ನೀರು ಆಡ್ಕೋಬೋದು. ಇಲ್ಲ ಡ್ರೈ ಆಗೇ ಬೇಕು ಅಂದರೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ. ಇದೆಲ್ಲ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ನೋಡಿ. ಎಣ್ಣೆ ಸ್ವಲ್ಪ ಬಿಟ್ಕೊತಾ ಇದೆ. ಆವಾಗ ಕಲಿಸ್ತಾ ಇರಬೇಕು ತೆಗೆದುಬಿಟ್ಟು. ಯಾಕಂದರೆ ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ತಳ ಅಂಟಿಬಿಟ್ಟಿರುತ್ತೆ. ಅದಕ್ಕಂತೇಳಿ ನೋಡಿ. ಇವಾಗ ಅದು ಎಣ್ಣೆ ಎಲ್ಲ ಬಿಟ್ಕೊತಲ್ಲ. ಇವಾಗ ನಾವು ಆವಾಗೇ ಫ್ರೈ ಮಾಡಿರೋಂತಹ ಬದನೆಕಾಯಿನ ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇದರಲ್ಲಿ ಒಂದು 20% ಕುಕ್ ಆದರೆ ಸಾಕು. ಯಾಕಂದರೆ ಮಸಾಲೆನೂ ಅವಾಗೆ ಕುಕ್ ಮಾಡಿದ್ವಿ ಸಪ್ರೇಟಾಗಿ, ಬದನೆಕಾಯಿನ ಸಪ್ರೇಟಾಗಿ ಕುಕ್ ಮಾಡಿದ್ವಲ್ಲ. ಅದಕ್ಕಂತ ಒಂದು 20% ಕುಕ್ ಆದರೆ ಸಾಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಖಾರ ಹಾಕ್ಕೋಬೇಕು.
ಇವಾಗ ಲಿಡ್ ಕ್ಲೋಸ್ ಮಾಡಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ, ತಳ ಅಂಟ್ಬಿಡುತ್ತೆ. ಅದಕ್ಕೆ ನಾನು ತೆಗೆದು ಕಲಿಸ್ತಾ ಇದ್ದೀನಿ, ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ. ನೋಡಿ ಈ ಥರ ಎಲ್ಲ ನಿಧಾನಕ್ಕೆ ಕಲಿಸ್ಬಿಟ್ಟು ಮತ್ತೆ ಇನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಬೇಕು ಅಂತ ಮಾಡಿದ್ದೀನಿ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಎಲ್ಲ ಈ ಥರ ಮೇಲಕ್ಕೆ ತೆಲ್ಲಬೇಕು. ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ನೋಡಿ ಬದನೆಕಾಯಿ ಸಹ ಬೆಂದೋಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಇದು ಪೂರಿಗಾಗಲಿ, ಚಪಾತಿಗಾಗಲಿ, ರೈಸ್ಗಾಗಲಿ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಹಿಂಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನೂ ಡ್ರೈ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೋಬೋದು. ನಮ್ಗೆ ಇಷ್ಟ ಡ್ರೈ ಸಾಕು ಅಂದರೆ ಸಾಕಾಗುತ್ತೆ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಎಣ್ಣೆ ಬದನೆಕಾಯಿ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.